ಇನ್ನು ರಾಹುಲ್ ಗಾಂಧಿಯನ್ನು ಭೇಟಿಯಾಗದೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಯಾಕಂದರೆ 2 ದಿನಗಳ ದೆಹಲಿ ಪ್ರವಾಸವನ್ನು ಸಿದ್ದರಾಮಯ್ಯನವರು ಕೈಗೊಂಡಿದ್ದರು. ಸಾಕಷ್ಟು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿದೆ. 2 ದಿನಗಳ ದೆಹಲಿ ಪ್ರವಾಸ ಕೈಗೊಂಡಿದ್ದ ಸಿದ್ದರಾಮಯ್ಯನವರು ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದರು. ಪ್ರೆಸ್ ಮೀಟ್ ಕೂಡ ಮಾಡಿದ್ರು. 5 ವರ್ಷವೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಬೆಂಗಳೂರಲ್ಲೂ ಗುಡುಗಿದ್ರು, ವಿಧಾನಸೌಧದಲ್ಲೂ ಗುಡುಗಿದ್ರು, ದೆಹಲಿಯಲ್ಲೂ ಅದನ್ನೇ ಹೇಳಿದ್ರು. ದೆಹಲಿಯಿಂದಲೇ ಹೈಕಮಾಂಡ್ಗೆ ಸಿದ್ದು ಒಂದು ಮೆಗಾ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಿಂದ ಬೆಂಗಳೂರಿಗೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವ್ರನ್ನೂ ಕೂಡ ಭೇಟಿ ಆಗಬೇಕು ಅಂತ ಕಾಯ್ತಾ ಇದ್ರು. ಆದರೆ ರಾಹುಲ್ ಗಾಂಧಿಯವರು ಸಿಗಲಿಲ್ಲ. 2 ದಿನಗಳ ದೆಹಲಿ ಪ್ರವಾಸದಲ್ಲಿ ಒಂದು ಸಂದೇಶ ನಿನ್ನೆ ಆಲ್ರೆಡಿ ರವಾನೆ ಮಾಡಿದರು. ಒಂದು ಖಾಸಗಿ ವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ 5 ವರ್ಷ ನಾನೇ ಸಿ ಎಂ ಆಗಿರ್ತೀನಿ, 5 ವರ್ಷಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಕುರ್ಚಿ ಕಂಟಕ ಬರಲ್ಲ, ಸಿ ಎಂ ಕುರ್ಚಿ ಖಾಲಿ ಇಲ್ಲ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಮಂತ್ರಿ ಆಗಬೇಕಂದ್ರು, ಮುಖ್ಯಮಂತ್ರಿ ಆಗಬೇಕಂದ್ರು, ಶಾಸಕರ ಬಲ ಇಲ್ಲ. ಈ ಸಂದೇಶವನ್ನು ಕೂಡ ದೆಹಲಿಯಲ್ಲೇ ಕೊಟ್ಟಿರೋದ್ರಿಂದ ಇದೊಂಥರ ಹೈಕಮಾಂಡ್ಗೂ ಒಂದು ಸೂಚನೆ, ಡಿ ಕೆ ಶಿವಕುಮಾರ್ಗೂ ಮತ್ತೊಂದು ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಆಪ್ತರ ಜೊತೆ ಮೀಟಿಂಗ್ ಮಾಡುವ ಸಾಧ್ಯತೆ ಇದೆ. ಆಪ್ತ ಸಚಿವರ ಜೊತೆ ಸಭೆಯನ್ನು ಸಿದ್ದರಾಮಯ್ಯನವರು ನಡೆಸ್ತಾರೆ ಅನ್ನೋದು ಸಹಜವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕಾರಣ ದೆಹಲಿಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಆಪ್ತರ ಜೊತೆ ಚರ್ಚೆ ಮಾಡ್ತಾರೆ. ನಿನ್ನೆ ಖರ್ಗೆಯನ್ನು ಭೇಟಿಯಾಗಿದ್ದರು ಸಿದ್ದರಾಮಯ್ಯನವರು, ಮಾತುಕತೆ ಆಡಿದ್ದಾರೆ, ಮಹತ್ವದ ಚರ್ಚೆ ಆಗಿದೆ. AICC ಅಧ್ಯಕ್ಷರ ಭೇಟಿಯಾಗಿ ಸಿದ್ದು ಆಪ್ತರಿಂದಲೂ ಚರ್ಚೆಯನ್ನು ಮಾಡಿದರೆ ಪ್ರತ್ಯೇಕ ಭೇಟಿಯ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಪಡ್ಕೋತಾರೆ. ಯಾಕಂದರೆ ಒಂದು ಕಡೆ ದೆಹಲಿಯಲ್ಲಿ ಮೀಟಿಂಗು, ಮತ್ತೊಂದು ಕಡೆ ಖರ್ಗೆ ನಿವಾಸದಲ್ಲಿ ಮೀಟಿಂಗು, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲೂ ಕೂಡ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಓವರಾಲ್ ಆಗಿ ಅಂದರೆ ಸಿದ್ದರಾಮಯ್ಯನವರೇ ಕೊಟ್ಟಿರುವಂತಹ ಒಂದು ಹೇಳಿಕೆ, 5 ವರ್ಷ ಕಂಪ್ಲೀಟಾಗಿ ನಾನೇ ಇರ್ತೀನಿ, ಯಾವುದೇ ಬದಲಾವಣೆ ಇಲ್ಲ, CM ಸ್ಥಾನ ಖಾಲಿ ಇಲ್ಲ, ಕುರ್ಚಿ ಖಾಲಿ ಇಲ್ಲ. ಇನ್ ಕೇಸ್ ಎಲ್ಲಾದರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹಂಬಲಿಸ್ತಾ ಇದ್ದರೆ ಅವರಿಗೆ ಶಾಸಕರ ಬಲಾಬಲನೇ ಇಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಸ್ಪಷ್ಟ ಸಂದೇಶ. ಇನ್ನು ದಿಲ್ಲಿ ಟೂರ್ನಲ್ಲಿ ಹಾಗಾದರೆ ನಡೀಲಿಲ್ವಾ ಅಧಿಕಾರ ಹಂಚಿಕೆ ಚರ್ಚೆ? ಇದು ಬಹಳ ಮುಖ್ಯ ಆಗುತ್ತೆ. ಈಗ ಪವರ್ ಶೇರಿಂಗ್ ಬಿಟ್ಟು ಬೇರೆ ವಿಚಾರಗಳ ಒಂದು ಸಮಾಲೋಚನೆ ಅಷ್ಟೇ ನಡೀತಾ. ಹಾಗಾದರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ CM ಸಿದ್ದು ಭೇಟಿಯಾಗಿದ್ದರು. ಸಾಕಷ್ಟು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿದೆ. ಪರಿಷತ್ನ 4 ಸ್ಥಾನಗಳಿಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿದೆ. ನಿಗಮ ಮಂಡಳಿ ಅಧ್ಯಕ್ಷರು, ನಿರ್ದೇಶಕರ ಆಯ್ಕೆ ಬಗ್ಗೆನೂ ಇಲ್ಲಿ ಚರ್ಚೆ ಆಗಿದೆ. ಮತ್ತೊಂದೆಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಜೊತೆ CM DCM ಕೂಡ ಚರ್ಚೆ ಮಾಡಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ಉಭಯ ನಾಯಕರು ಕೂಡ ಮಾತುಕತೆಯನ್ನಾಡಿದ್ದಾರೆ. ದಿಲ್ಲಿ ಟೂರ್ನಲ್ಲಿ ಬಹಳ ಮುಖ್ಯವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇತ್ತು. ನಿನ್ನೆ ದೆಹಲಿಯಿಂದ ಸಿದ್ದರಾಮಯ್ಯನವರೇ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಪ್ರೆಸ್ ಮೀಟ್ ಮಾಡಿ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಕೊಡುವಂಥ ಮಾತೇ ಇಲ್ಲ, ಫಸ್ಟ್ ಆಫ್ ಆಲ್ ಕುರ್ಚಿ ಖಾಲಿನೇ ಇಲ್ಲ, ಇನ್ನು ಯಾರಾದರೂ CM ಆಗಬೇಕು ಅಂತ ಹಂಬಲಿಸ್ತಾ ಇದ್ದಾರೆ, ಸ್ಪೆಷಲಿ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಇಂಗಿತ ವ್ಯಕ್ತಪಡಿಸ್ತಾ ಇದ್ದರೆ ಅವರಿಗೆ ಶಾಸಕರ ಬಲಾಬಲ ಇಲ್ಲ. ಇದು ಸಿದ್ದರಾಮಯ್ಯನವರೇ ಹೇಳ್ತಾ ಇರುವಂಥ ಮಾತು. ಇದು ಹೈಕಮಾಂಡ್ ಹೇಳ್ತಾ ಇರುವಂಥ ಮಾತಲ್ಲ. ಒಂದು ಕನ್ಫ್ಯೂಸ್ ಆಗೋದಂದರೆ ಹೈಕಮಾಂಡ್ ಸಿದ್ದರಾಮಯ್ಯನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆನ ಅನ್ನೋದೇ ಇಲ್ಲೊಂದು ಡೌಟ್ ಆಗ್ತಾ ಇದೆ. ಯಾಕಂದರೆ ವಿಧಾನಸೌಧದಲ್ಲೂ ಈ ಹಿಂದೆ ಘಂಟಾಘೋಷವಾಗಿ ಹೇಳಿದರು ಸಿದ್ದರಾಮಯ್ಯನವರು 5 ವರ್ಷ ನಾನೇ CM ಅಂತ. ಈಗ ಅದಾದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು ಮೊನ್ನೆ, ಅವತ್ತು ಕೂಡ ಅದೇ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ದೆಹಲಿಯಲ್ಲೂ ನಿನ್ನೆ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬೆಳವಣಿಗೆ ನಡುವೆ ಸಾಕಷ್ಟು ಮೀಟಿಂಗ್ಗಳಾಗ್ತಾ ಇದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲೂ ಸಭೆಯಾಗಿದೆ. ಈ ಕಡೆ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ಸಭೆಯಾಗಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಈಗ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಆಪ್ತ ವಲಯದವರ ಜೊತೆ ಮೀಟಿಂಗ್ ಕೂಡ ಮಾಡ್ತಾರೆ. ಮೀಟಿಂಗ್ ಮಾಡಿ ಮತ್ತೊಂದಿಷ್ಟು ಬೆಳವಣಿಗೆಗಳಂತೂ ನಡೀತಾ ಇದ್ದಾವೆ.